ವೃತ್ತಧಾರೆ ಸೀರಿಯಲ್ ಲೋಕಿ ಮುಂದಿಟ್ಟುಕೊಂಡು ಜಯದೇವ್ ಹೊಸ ನಾಟಕ ಪಿಸ್ತೂಲ್ ಹಿಡಿದು ಗುಂಡಗಳನ್ನು ಹಿಮ್ಮೆಟ್ಟಿಸಿದ ಭೂಮಿಕಾ. ಶಕುಂತಲಾ ದಿವ್ಯ ಮತ್ತು ಜಯದೇವ್ ನಾಟಕ ಭಾಗವಾಗಿ ಮನೆಯಿಂದ ಎಲ್ಲರನ್ನು ಹೊರಗೆ ಕಳಿಸಲಾಗುತ್ತಿದೆ. ಈ ಸಮಯದಲ್ಲಿ ಮಲ್ಲಿಯನ್ನು ಮುಗಿಸಲು ಜಯದೇವ್ ಗುಂಡಗಳನ್ನು ಕರೆಸಿರುತ್ತಾನೆ. ತವರು ಮನೆಯಲ್ಲಿದ್ದ ಭೂಮಿಕಾಗೆ ಏನೋ ಅನುಮಾನ ಬರುತ್ತದೆ. ಶಿವರಾತ್ರಿ ನಡೆಯುತ್ತಿದ್ದ ತವರು ಮನೆಯಿಂದ ಅನುಮಾನಗೊಂಡ ಭೂಮಿಕಾ ವಾಪಸ್ ಬರುತ್ತಾಳೆ. ಇನ್ನೊಂದೆಡೆ ಏನು ಗೊತ್ತಿಲ್ಲದೆ ಮಲ್ಲಿ ಮನೆಯಲ್ಲಿ ಇರುತ್ತಾಳೆ. ಆ ಸಮಯದಲ್ಲಿ 4-5 ಗುಂಡಗಳು ಮನೆಗೆ ಆಗಮಿಸುತ್ತಾರೆ. ಅವರನ್ನು ನೋಡಿ ಮಲ್ಲಿ ಬೆಚ್ಚಿ ಬೀಳುತ್ತಾಳೆ. ಯಾರು ನೀವು ಎನ್ನುತ್ತಾಳೆ. ಇವಳನ್ನು ನೋಡಿದ ಗುಂಡಗಳು ಇವಳು ಕೊಂಡ್ರು ಎಂದು ಹೇಳುತ್ತಾ ಇವಳತ್ತ ಬರುತ್ತಾಳೆ. ಜಯದೇವ್ ಇವರನ್ನು ಕಳಿಸಿದ್ದು ಎಂದು ತಿಳಿಯದ ತಾತರಿ ಎಂದೆಲ್ಲ ಇವರು ಕರೆಯುತ್ತಾರೆ. ಆ ಸಮಯದಲ್ಲಿ ಜಯದೇವ್ ಆಗಮಿಸಿ ನಾಟಕೀಯವಾಗಿ ಯಾರೋ ನೀವೆಲ್ಲ ಎಂದೆಲ್ಲ ಕೇಳುತ್ತಾನೆ. ಆ ಸಮಯದಲ್ಲಿ ಒಬ್ಬ ಮುಖವಾಡ ತೆಗೆಯುತ್ತಾನೆ. ಮಲ್ಲಿ ಕೆಲಸದವನ ಜೊತೆ ಓಡಿ ಹೋಗಿದ್ದಾಳೆ ಅಂತ ಅಂದು ನಾಟಕವಾಡಿ ಆ ವ್ಯಕ್ತಿ ಆಗಿರುತ್ತಾನೆ. ಇನ್ನೊಂದೆಡೆ ಆಟೋದಲ್ಲಿ ಭೂಮಿಕಾ ಬರುತ್ತಾಳೆ. ಆ ಕೆಲಸದವಳು ನಿಮ್ಮ ಅಣ್ಣ ಅತ್ತಿಗೆ ಬಂದು ಎಲ್ಲ ಹಾಳು ಮಾಡಿದ್ದಾರೆ, ನನಗೆ ಸಿಗಬೇಕಾದ ಹಣ ಸಿಗಲಿಲ್ಲ ಎಂದೆಲ್ಲ ಹೇಳುತ್ತಾನೆ. ಎಲ್ಲದಕ್ಕೂ ಇವಳೆ ಕಾರಣ ಎಂದೆಲ್ಲ ಹೇಳುತ್ತಾನೆ. ಇಬ್ಬರು ಜಯದೇವನನ್ನು ಹಿಡಿಯುತ್ತಾರೆ. 2 ಪೆಟ್ಟು ಕೊಟ್ಟು ಆತನ ರೂಮ್ನಲ್ಲಿ ಕೂಡಿ ಹಾಕುತ್ತಾರೆ. ಒಂದು ಕಣ್ಣು ತೆರೆದು ಆತ ತಾನು ಮಾಡುತ್ತಿರುವುದು ನಾಟಕ ಎಂದು ವೀಕ್ಷಕರಿಗೆ ತಿಳಿಸುತ್ತಾನೆ. ಇನ್ನೊಂದೆಡೆ ಮಲ್ಲಿ ಓಡುತ್ತಾಳೆ. ಅವರು ಬೆನ್ನಟ್ಟುತ್ತಾರೆ. ಆಕೆ ಅಡಗಿಸುತ್ತಾಳೆ. ಮನೆಯಲ್ಲಿ ಗುಂಡಗಳ ಹುಡುಕಾಟ ನಡೆಯುತ್ತಾರೆ. ಮತ್ತೆ ಇವಳನ್ನು ನೋಡಿದ ಇವರೆಲ್ಲ ಬೆನ್ನಟ್ಟುತ್ತಾರೆ. ಇದೇ ಸಮಯದಲ್ಲಿ ಹೊರಗೆ ತಾತನ ನೋಡಿ ಮಲ್ಲಿ ಜೋರಾಗಿ ತಾತ ಎಂದು ಕರೆಯುತ್ತಾಳೆ. ತಾತನ ಕಣ್ಣಿಗೆ ಗುಂಡಗಳು ಬೀಳುತ್ತಾರೆ. ತಾತ ಓಡೋಡಿ ಬರುತ್ತಾರೆ. ತಾತನಿಗೆ ಹೊಡೆಯುತ್ತಾರೆ. ತಾತ ಬೀಳುತ್ತಾರೆ. ಇನ್ನೊಂದೆಡೆ ಭೂಮಿಕಾ ಮನೆಯಲ್ಲಿ ಆಗಮಿಸುತ್ತಾಳೆ. ಮಲ್ಲಿಯನ್ನು ಹಿಡಿದುಕೊಳ್ಳುತ್ತಾಳೆ. ಭೂಮಿಕಾಳ ಕಣ್ಣಿಗೆ ಬಿದ್ದರೂ ತಾತ ಕಾಣಿಸುತ್ತಾರೆ. ಭೂಮಿಕಾ ಮನೆಯಲ್ಲಿ ಮಲ್ಲಿಯನ್ನು ಹುಡುಕುತ್ತಾರೆ. ಮತ್ತೊಂದೆಡೆ ಪಾರ್ಥ ಹಾಗೂ ಅಪೇಕ್ಷಾ ಲವ್ ಸ್ಟೋರಿ ನಡೆಯುತ್ತಿರುತ್ತದೆ. ಶಿವರಾತ್ರಿ ಪಾರ್ಥ ಅಪೇಕ್ಷಾ ಮನೆಯಲ್ಲಿ ಇರುತ್ತಾನೆ. ದೇವರ ಪೂಜೆ ಮುಗಿಯಿತು, ದೇವಿ ಪೂಜೆ ಮುಗಿದಿಲ್ಲ ಎಂದೆಲ್ಲ ಪಾರ್ಥ ಹೇಳುತ್ತಾನೆ. ಪೂಜೆಗೆ ಬಂದವರು ಪ್ರಸಾದ ಸಿಗಲಿಲ್ಲ ಎನ್ನುತ್ತಾರೆ. ಮಲ್ಲಿಯನ್ನು ಗುಂಡಗಳು ಎಳೆದುಕೊಂಡು ಹೋಗುತ್ತಾ ಇರುತ್ತಾರೆ. ಮರೆಯಲ್ಲಿ ನಿಂತು ನೋಡುತ್ತಾ ಜಯದೇವ್ ಖುಷಿ ಪಡುತ್ತಾನೆ. ಆ ಸಮಯದಲ್ಲಿ ಭೂಮಿಕಾ ನಿಂತುಕೊಳ್ಳಿ ಎನ್ನುತ್ತಾಳೆ. ಲೋಕಿಯನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಲೋಕಿ ಭೂಮಿಕಾಗೆ ಆವಾಜ್ ಹಾಕುತ್ತಾನೆ. ಆ ಸಮಯದಲ್ಲಿ ಭೂಮಿಕಾಯಲ್ಲಿ ಪಿಸ್ತೂಲ್ ತೋರಿಸಿ ಎಲ್ಲರನ್ನು ಬೆದರಿಸುತ್ತಾಳೆ. ಆಕೆ ಮನೆಯಿಂದ ರಿವಾಲ್ವರ್ ಹಿಡಿದುಕೊಂಡು ಬಂದಿರುತ್ತಾಳೆ. ಗುಂಡಗಳು ಓಡಿ ಹೋಗುತ್ತಾರೆ. ಜಯದೇವ್ ತಲೆ ಮೇಲೆ ಕೈ ಇಟ್ಟುಕೊಳ್ಳುತ್ತಾನೆ. ಭೂಮಿಕಾಳನ್ನು ಮಲ್ಲಿ ಸಂತೈಸುತ್ತಾಳೆ. ಮತ್ತೆ ಗೌತಮ್ ಬರುತ್ತಾನೆ. ಮಲ್ಲಿ ಹುಷಾರಿಲ್ಲ ಅಂದ್ಲು, ಅದಕ್ಕೆ ಬಂದೆ ಎನ್ನುತ್ತಾಳೆ. ಅಕ್ಕ ಯಾಕೆ ಸುಳ್ಳು ಹೇಳಿದ್ರು ಎಂದು ಮಲ್ಲಿ ಆಲೋಚಿಸುತ್ತಾಳೆ. ಅಕ್ಕರೆ ಯಾಕೆ ಹೀಗೆ ಹೇಳಿದ್ರಿ ಎಂದು ಮಲ್ಲಿ ಕೇಳುತ್ತಾಳೆ. ವಿಷಯದ ಕುರಿತು ಸರಿಯಾಗಿ ತಿಳಿಯುವ ತನಕ ಮುಂದುವರಿಯುವುದು ಬೇಡ ಎಂದು ಭೂಮಿಕಾಗೆ ಹೇಳುತ್ತಾಳೆ. ಭೂಮಿಕಾಳ ಮನಸ್ಸಿನಲ್ಲಿ ಏನನ್ನು ಯೋಚನೆಗಳು ಮುಂದುವರಿಯುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.